ಇನ್ನು ಕುಂಭರಾಶಿಯವರ ಈ ವರ್ಷದ ಭವಿಷ್ಯ ಹೇಗಿದೆ? ಕುಂಭರಾಶಿಗೆ ಒಂಥರದಲ್ಲಿ ಸಮಸ್ಯೆಗಳಿಂದ ನಿಧಾನವಾಗಿ ಮುಕ್ತರಾಗ್ತಕ್ಕಂಥ ಅವಕಾಶ ಇದಾಗಿರುತ್ತೆ. ಅವರಿಗೆ ಇಷ್ಟು ವರ್ಷ ಕಳೆದ 4-5 ವರ್ಷದಿಂದ ಇದ್ದಂಥ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ತೃಪ್ತಿ ನೆಮ್ಮದಿ ಸಿಕ್ಕಿ ತೃಪ್ತಿದಾಯಕವಾದ ಜೀವನದ ಪ್ರಾರಂಭ ಇದು ಶುರುವಾಗಿರುತ್ತೆ. ಮುಂದೆ ಬರ್ತಕ್ಕಂಥ ದಿವಸಗಳು ಇನ್ನಷ್ಟು ತೃಪ್ತಿ ನೆಮ್ಮದಿಯನ್ನು ಕೊಡ್ತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ಜೊತೆಗೆ ಕುಂಭರಾಶಿಯ ನರ್ಸಸ್ಸು, ಪ್ಯಾರಾಮೆಡಿಕಲ್ ಸ್ಟಾಫು, ಜೊತೆಗೆ ಕುಂಭರಾಶಿಯ ಸರ್ಕಾರಿ ನೌಕರರು, ಕುಂಭರಾಶಿಯ ಈ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ಪೊಲೀಸು, ಸೆಕ್ಯೂರಿಟೀಸು, ಮಿಲ್ಟ್ರಿ, ಪ್ಯಾರಾಮಿಲ್ಟ್ರಿ ಇವರುಗಳಿಗೆ ತೃಪ್ತಿಕರವಾದ ನೆಮ್ಮದಿಯಾದ ವರ್ಷ. ಕುಂಭರಾಶಿಯ ರೈತರು, ಅದರಲ್ಲೂ ಕೂಡ ಎಡಿಬಲ್ ಆಯಿಲ್ ಅಂತಾರೆ ಆ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ, ಅಂದರೆ ಖಾದ್ಯ ತೈಲ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಖಾದ್ಯ ತೈಲ ವ್ಯಾಪಾರಸ್ಥರಿಗೆ ಮತ್ತು ಗಾರ್ಮೆಂಟ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಗಾರ್ಮೆಂಟ್ ಉದ್ಯಮಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ಬಟನ್ನು, ಟೈಲರಿಂಗು, ಅಲಂಕಾರಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬ್ಯೂಟಿಷಿಯನ್ನು, ಹೇರ್ ಡ್ರೆಸ್ಸರ್ಸು, ಇವರೆಲ್ಲರೂ ಕೂಡ ಅತಿಯಾದಿ ನೆಮ್ಮದಿ ಮತ್ತು ತೃಪ್ತಿಕರವಾದ ಜೀವನವನ್ನು ಈ ವರ್ಷ ಕಾಣ್ತಾರೆ. ಇನ್ನು ಅವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಗುರುಗಳೇ? ಆರೋಗ್ಯದಲ್ಲಿ ಅಂಥ ದೊಡ್ಡ ಮಟ್ಟದ ತೊಂದರೆಗಳೇನು ಬರೋದಿಲ್ಲ. ಆದರೂ ಕೂಡ ಅವರ ಪರಿಹಾರವೇನಪ್ಪ ಈ ತಿಂಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಶನೇಶ್ವರನ ಆರಾಧನೆ, ನವಗ್ರಹ ಪೂಜೆ ಮತ್ತು ವೃಷಭ ಅಂತಂದರೆ ಎತ್ತು, ಈಶ್ವರನ ವಾಹನ ನಂದಿ, ಅದಕ್ಕೆ ನಿರಂತರವಾಗಿ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ನೈವೇದ್ಯ ಕೊಡ್ತಕ್ಕಂಥದ್ದು, ಅದರ ತಲೆಗೆ ನಂದಿ ಎತ್ತಿನ ತಲೆಗೆ ಹರಳೆಣ್ಣೆ ಹಾಕ್ತಕ್ಕಂಥದ್ದು, ಇದಿಷ್ಟು ಮಾಡೋದರಿಂದ ಅವರ ಸಮಸ್ಯೆಗಳು ದೂರವಾಗುತ್ತೆ.